18 ವರ್ಷ ಆದಮೇಲೆ ಒಂದು ಸಂದರ್ಭ ಸಿಕ್ತು ಸೆಲೆಬ್ರೇಟ್ ಮಾಡೋಕ್ಕೆ. ಅದಕ್ಕೂ ಕಲ್ಲಾಕ್ಬಿಟ್ರು. ನಾನು ಲಾಸ್ಟ್ ಟೈಮ್ ವೀಡಿಯೋ ಮಾಡುವಾಗಲೇ ಮಾಡೋದ ಬೇಡ ಅಂತಲೇ ಮಾಡಿದ್ದು. ಬಟ್ ನಾನು ಫ್ಯಾನ್ ಆಗಿ ಅಷ್ಟು ಮಾಡಿಲ್ಲ ಅಂದರೆ ಹೆಂಗೆ ಅಂತ ಮಾಡಿ ಜಸ್ಟ್ ಹಿಂಗೆ ಅನ್ನೋಷ್ಟರಲ್ಲೆಲ್ಲ ಮೂಮೆಂಟೇ ಚೇಂಜ್. ಯಾಕಿಷ್ಟು ಡಲ್ಲಾಗಿ ಮಾತಾಡ್ತಿದ್ದೀನಿ ಅಂದರೆ 1-2-3 ಮೀಮ್ಸ್ ತೋರಿಸ್ತೀನಿ ನೋಡಿ. ಸಕ್ಕತ್ತಾಗಿದಲ್ಲ, ಮಾಡಿದವ್ರಿಗೆ ಹೇಳ್ತಾ ಇದ್ದೀನಿ ಅದನ್ನ. ಹ್ಯಾಪಿನಾ? ಹೊಟ್ಟೆ ತುಂಬ್ತಾ? ಹೋಗಿ ಹಾಲು ಕುಡೀರಿ ಸಂತೋಷವಾಗಿ, ಸಕ್ಕರೆ ಹಾಕ್ಕೊಂಡು ಇಷ್ಟುದ್ದ ಗ್ಲಾಸಲ್ಲಿ ಕುಡೀರಿ. ನಿಮ್ಮ ಜನ್ಮಗಳದು ಅಲ್ರಯ್ಯ. ಏನಾಗಿದೆ, ಏನು ನಡೀತು, ಯಾವನಿಗೂ ಏನೂ ಗೊತ್ತಿಲ್ಲ. ಅಲ್ಲಿ ಇನ್ನೂ ಇನ್ವೆಸ್ಟಿಗೇಟ್ ಮಾಡ್ತವ್ರೆ. ಒಂದಿಬ್ಬರಿಗೆ ನೋಟಿಸ್ ಕಳಿಸವ್ರೆ, ಒಬ್ಬರನ್ನ ನಿಖಿಲ್ ಸೋಸಾಲ್ ಅವ್ರನ್ನ ಅರೆಸ್ಟ್ ಮಾಡವ್ರೆ. ಅದು ಇವಾಗ ಬರ್ತಾಯಿದೆ ಎಲ್ಲ ನ್ಯೂಸು. ಏನೂ ಗೊತ್ತಿಲ್ದಿರೋ ಅಬ್ಬೊಬ್ಬೊಬ್ಬ ಏನೋ ಇವರೇ ನೋಡಿದವ್ರಂಗೆ. ಏನೋ ಆ ಟ್ರೋಫಿಗೆ ಬ್ಲಡ್ ಮಾರ್ಕ್ ಹಾಕಿ, ಅವ್ರ ಸೀಸನಲ್ಲಿ ಆ ಟ್ರೋಫಿ ಅಂತೆ, ನಮ್ಮ ಸೀಸನಲ್ಲಿ ಈ ಟ್ರೋಫಿ ಅಂತೆ. RCB ವ್ಯಾನು, ಅದರ ಜರ್ಸಿ RCB ಜರ್ಸಿ ಅಂದ್ಬಿಟ್ಟು ಇದನ್ನು ತೋರಿಸೋದು. ಫುಲ್ಲು ಖುಷಿಯಾಗಿರುತ್ತಲ್ಲ ನಿಮಗೆಲ್ಲ, ನಿಮ್ಮ ಯೋಗ್ಯತೆಗಳಿಗೆ. ಏನಂದರೆ ಸಿಂಪಲ್, ಅವ್ರ ಲೆವೆಲ್ ನಾವು ಬರ್ತಾಯಿದ್ದೀವಿ ಅನ್ನೋ ಊರಿ ಅಷ್ಟೇ, ಇನ್ನೇನೂ ಇಲ್ಲ. ಯಾವನೋ ಮೀಡಿಯಾ ಹೌಸ್ನವನ್ನೆಲ್ಲ ಸುಮ್ಮನೆ ಗುಲ್ಲೆ ಬೀಸ್ತಾವನೆ. ಏನು ನಡೆದಿದೆ, ಏನಾಯಿತು, ಏನೂ ಗೊತ್ತಿಲ್ಲ. ಸುಮ್ಮನೆ ಅವ್ರು ಯಾರೋ ಮೀಡಿಯಾದವನು ಹಬ್ಬಿಸ್ದ, ಇವರು ನಂಬ್ಕೊಂಡ್ರು, ಹಾಕಿದ್ರು ಮೀಮ್ಸು. ಅಲ್ಲ, ಒಂದು ಮಾತು ಕೇಳ್ತೀನಿ ನಿಮಗೆಲ್ಲ. ಇದೇ ಕೊಹ್ಲಿಯವರು ವರ್ಲ್ಡ್ ಕಪ್ಪಲ್ಲಿ ಸಚಿನ್ ರೆಕಾರ್ಡ್ ಬ್ರೇಕ್ ಮಾಡಿದಾಗ ಒಬ್ಬೊಬ್ಬೊಬ್ಬೊಬ್ಬ ಕಿಂಗ್, ಯು ಬ್ಯೂಟಿ, ಯು ಆರ್ ದ ಕಿಂಗ್, ದಿ ಕಿಂಗ್ ಈಸ್ ಆಲ್ವೇಸ್ ಕಿಂಗ್, ದ ಲಯನ್ ಈಸ್ ಆಲ್ವೇಸ್ ಲಯನ್. ವರ್ಲ್ಡ್ ಕಪ್ ಟ್ರೋಫಿ ಹಿಡಿದಾಗ ಬಾಸ್ ಯು ಡಿಸರ್ವ್ ಇಟ್ ಬಾಸ್. ಎಲ್ಲೋಯ್ತು ಅದೆಲ್ಲ ಇವಾಗ? ಇವಾಗ ಅದೇ ಕೊಹ್ಲಿ ನಿಮಗೆ ವಿಲ್ಲನ್ ಆಗ್ಬಿಟ್ರಲ್ಲ. ಅಲ್ಲ, ಯಾರೋ ಕರೆಸಿದ್ರು, ಯಾರೋ ಬರ್ತೀನಿ ಆಮೇಲೆ ಅದಕ್ಕೆ.